ಇಲ್ಲಿನ ಹೆಂಗಸ್ರುಗಳ ಮೇಲೆ ಕ್ಯಾಮ್ರಾ ಇರಲಿ, ನನ್ನ ಕಣ್ಣೋದ್ರ ಕಣ್ಣು ಕಿತ್ತಾಕ್ಬಿಡ್ತಾರೆ. ಹುಷಾರಾಗಿರ್ಬೇಕು ಇವ್ರ ಹತ್ರ. ದೇವರು, ಈಗ ನಾವು ಬಂದಿರೋ ಅಂಥ ಜಾಗ, ಈ ಜಾಗ ಇಡೀ ವರ್ಲ್ಡಲ್ಲಿ ಕೆಲವು ಕಡೆ ಈ ಥರ ಜಾಗ ಇದೆ. ಸ್ವಿಟ್ಜರ್ಲ್ಯಾಂಡಲ್ಲಿದೆ, ಆಮೇಲೆ ಇನ್ನು ಅಲ್ಲೊಂದಿದೆ. ಅದು ಬಿಟ್ಟರೆ ಆಫ್ಘಾನಿಸ್ತಾನಲ್ಲೇ ಇರೋದು. ಈಗ ನಾವು ಬಂದಿದ್ದೀವಿ ಅತ್ಯದ್ಭುತವಾದಂಥ ಜಾಗ. ವೆಲ್ಕಮ್ ಟು ದ ಬಂದಮೀರ್ ಲೇಕ್. ಈ ಜಾಗದಲ್ಲಂತೂ ಚಿಕ್ಕ ಮಕ್ಕಳು ನಿರಾಯಾಸವಾಗಿ ಬೋಟ್ ತುಳ್ಕೊಂಡು ಹೋಯ್ತಾವ್ರೆ. ಲೇಕಿಂದ ಬೋಟ್ ಆಚೆ ಎತ್ಕೊಂಡು ಹೋಯ್ತಾವ್ರೆ ಜನಗಳು. ಸಿಕ್ಕಾಪಟ್ಟೆ ಭಾರ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಸುಂದರವಾದಂತಹ ಬಂದಮೀರ್ ಲೇಕ್. ಇದೆಲ್ಲ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಸುಂದರವಾಗಿದೆ ಈ ಜಾಗ. ನೀರಂತೂ ಫುಲ್ಲು ಟ್ರಾನ್ಸ್ಪರೆಂಟು ನೋಡಿ. ಇಡೀ ಆಫ್ಘಾನಿಸ್ತಾನದಲ್ಲಿ ಇದೊಂದೇ ಈ ಥರ ಲೇಕು. ಈ ಥರ ಲೇಕಲ್ಲಿ ಬೋಟಿಂಗ್ ಮಾಡಿದ್ರೆ ಹೆಂಗಿರುತ್ತೆ ನೋಡೋಣ, ಅದು ಹೆಂಗಿರುತ್ತೆ ಅಂತ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ. ಸೇರ್ತಾ ಇದ್ದೀವಿ ಆ ತೀರದಿಂದ ಈ ತೀರಕ್ಕೆ. ಲೇಕ್ ಅಂತೂ ಅದ್ಭುತವಾಗಿದೆ ನೋಡ್ರಿ. ವೆದರ್ ಅಂತೂ ಫುಲ್ಲು ಥಂಡಿ ಗಾಳಿ ಬೀಸ್ತಾ ಇದೆ ಆ ಕಡೆಯಿಂದ. ಇವರೆಲ್ಲ ಎಂಜಾಯ್ ಮಾಡ್ತಾವ್ರೆ. ಆಹಾ, ನೀಲಿ ಲೇಕ್ ಬೇರೆ. They ask you how you are, you just have to say that you're fine when you're not really fine, but you just can't get into it because they would never understand. ದೇವರು, ಬಂದ್ವಿ ನೋಡ್ರಿ ದಡಕ್ಕೆ. ಬೋಟ್ ತಗೊಂಬಂದು ಇಲ್ಲಿ ಸಿಗಾಕ್ಸ್ಬಿಟ್ಟಿದ್ದೀವಿ. ಮುಂದೇನೂ ಹೋಗೋಕ್ಕಾಗಲ್ಲ, ಹಿಂದೇನೂ ಹೋಗೋಕ್ಕಾಗಲ್ಲ. ಅಲ್ಲಿ ದ್ವೀಪಕ್ಕೆ ಬಂದಿದ್ದೀವಿ ಅಂದರೆ ದ್ವೀಪದಲ್ಲಿ ಏನಿದೆ ನೋಡೇ ಬಿಡೋಣ. ನೋಡ್ರಿ, ಬೋಟ್ ಇನ್ನೂ ಮುಂದೆ ಹೋಗ್ಲಿ ಅಂತ ಪ್ರಯತ್ನ ಬೀಳ್ತವ್ರೆ. ಯಾರು ಮರೆ ನೀವೆಲ್ಲ ಪ್ರಯತ್ನ ಬೀಳ್ತವ್ರೆ, ಆದರೆ ಅವರ ಪ್ರಯತ್ನ ವಿಫಲ. ಒಂದೇ ಒಂದು ನರ್ಪಿಳೇನೂ ಇಲ್ಲದೆ ಇರೋಂಥ ಜಾಗ ಇದು. ಫುಲ್ಲು ಖಾಲಿ. ಬಂಡೆಗಳಿದೆ ದೊಡ್ಡದಾಗಿ. ಇದ್ದೀರಾ? ಯಾರೂ ಇಲ್ವಂತೆ. ಓಹೋ, ಇಲ್ಲಿಂದ ವ್ಯೂ ನೋಡುಗರು. ಬಂದಮೀರ್ ಲೇಕ್ ಅಂತೂ ನಿಜವಾಗ್ಲೂ ಅದ್ಭುತನೇ ಸರಿ. ಇದು ಆಫ್ಘಾನಿಸ್ತಾನಲ್ಲಿ ಈ ಥರ ಪ್ಲೇಸ್ ಇದೆ ಅಂತ ಯಾರು ಕನಸಲ್ಲೂ ಅಂದ್ಕೊಳಕ್ಕಾಗಲ್ಲ. ಅಷ್ಟೊಂದು ಸುಂದರವಾಗಿರೋಂಥ ಜಾಗ ಇದು. ವಾಹ್, ನಾವಿನ್ನೇನು ಒಂಟ್ವಿ ಅಂದಂಗೆ ಕುರಿಗಳು ಬಂತು ಅಂತ ಬಂದೇ ಬಿಡ್ತು. ಎಲ್ಲ ಕುರಿಗಳು ಹೊಟ್ಟೆ ತುಂಬ ನೀರು ಕುಡಿತಾವೆ. ಯಾಕಂದರೆ ಈ ಲೇಕ್ನ ನೀರು ರಿಚ್ ಇನ್ ಕಾರ್ಬನ್ ಡೈಆಕ್ಸೈಡು, ಮಿನರಲ್ಸು ಎಲ್ಲ ಸಿಕ್ಕಾಪಟ್ಟೆ ರಿಚ್ ಆಗಿದೆ ಈ ನೀರಲ್ಲಿ. ಈ ನೀರನ್ನ ಕುಡಿದು ದಷ್ಟಪುಷ್ಟವಾಗಿ ಬೆಳೀತವೆ.